ಸಮಸ್ತ ವೀಕ್ಷಕರೇ ನಮಸ್ಕಾರ. ಈ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ವರದಿ ನಿಮ್ಗಾಗಿ. ಶಾಲಾ ಮಕ್ಕಳ ಜೀವನದೊಂದಿಗೆ ಚೆಲ್ಲಾಟ. ಇದು ಯಾವುದೇ ಹಳ್ಳಿಯೊಂದರ ದೃಶ್ಯವಲ್ಲ, ಬದಲಾಗಿ ಸಿಲಿಕಾನ್ ಸಿಟಿಯ ಕರ್ಮಕಾಂಡ. ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ಪ್ರತಿಯೊಂದು ಹಂತಕ್ಕಿಳಿಯುವ ಟ್ರಾಫಿಕ್ ಪೊಲೀಸರೇ ಯಾಕೆ ನಿಮಗೆ ಇಂಥ ಘಟನೆಗಳು ಕಣ್ಣಿಗೆ ಬೀಳೋದಿಲ್ಲ? ರಾಜ್ಯದಲ್ಲಿ ಇಂಥ ಅದೆಷ್ಟು ಘಟನೆಗಳು ನಮ್ಮ ಕಣ್ಣ ಮುಂದೆ ನಡೆದು ಹೋಗಿದೆ. ಅದೆಷ್ಟು ಅಮಾಯಕ ಮುಗ್ಧ ಮಕ್ಕಳು ತಮ್ಮ ಜೀವನವನ್ನೇ ಕೊನೆಗೊಳಿಸಿದ್ದಾರೆ. ಆದರೂ ಸರ್ಕಾರಗಳು ಇದರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಶಾಲಾ ವಾಹನಗಳ ಬಗ್ಗೆ ಕಾನೂನಿನ ಕಟ್ಟುನಿಟ್ಟಿನ ಸುತ್ತೋಲೆಗಳಿದ್ದರೂ ಈ ನಿಯಮವನ್ನ ಗಾಳಿಗೆ ತೂರಿದ್ದು ಮಾತ್ರ ವಿಪರ್ಯಾಸ. ಅಂದ ಹಾಗೆ ಈ ದೃಶ್ಯದಲ್ಲಿ ಬರುವ ವಾಹನವನ್ನು ಸೂಕ್ಷ್ಮವಾಗಿ ಗಮನಿಸಿ. ಇದು ಯಾವುದೇ ಅಧಿಕೃತ ಶಾಲಾ ವಾಹನವಲ್ಲ, ಬದಲಾಗಿ ವೈಟ್ ಬೋರ್ಡ್. ಇವರಿಗೆ ಶಾಲೆಯ ಟ್ರಿಪ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾದರೂ ಯಾರು? ಈ ವಾಹನಕ್ಕೆ ಇನ್ಶೂರೆನ್ಸ್ ಎಂಬ ಪದವೇ ಇಲ್ಲ. ಈ ವಾಹನದ ಪರವಾನಗಿ ಮುಗಿದು ಹಲವು ವರ್ಷಗಳೇ ಆಗಿದೆ. ಈ ವಾಹನಕ್ಕೆ ಮಕ್ಕಳನ್ನ ತುಂಬಿಸಿದ ರೀತಿ ನೋಡಿ, ಅಬ್ಬಬ್ಬಾ, ಒಂದು ಕ್ಷಣಕ್ಕೆ ಮೈ ಜುಮ್ ಎನಿಸ್ತಾ ಇದೆ. ಆಕಸ್ಮಿಕವಾಗಿ ಡೋರ್ ಓಪನ್ ಆದರೆ ಕುಳಿತುಕೊಂಡಿರುವ ಮಕ್ಕಳ ಗತಿಯಾದರೂ ಏನು? ಪೋಷಕರೇ ಯಾಕೆ ಇದನ್ನೆಲ್ಲ ಗಮನಿಸೋದಿಲ್ಲ? ನಿಮ್ಮ ಮಕ್ಕಳ ಸುರಕ್ಷತೆ ನಿಮಗೆ ಬೇಡವೇ? ಮಾನ್ಯ ಸಂಬಂಧಪಟ್ಟ ಇಲಾಖೆಯವರು ಈ ವಾಹನದ ವಿರುದ್ಧ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಸರ್ಕಾರ ಇದರ ವಿರುದ್ಧ ಹೊಸ ಸುತ್ತೋಲೆಯನ್ನ ಹೊರಡಿಸಬೇಕಾಗಿದೆ. ಇನ್ನಷ್ಟು ಅನಾಹುತ ಆಗುವುದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ.